ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 12 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮನೆ ಕೆಲಸ ಎಲ್ಲ ಆಯಿತು, ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆಲ್ಲ ಇತ್ತು, ಆ ಕೆಲಸ ಎಲ್ಲ ಮುಗಿಸಿದೆ. ಮನೆ ಕೆಲಸ ನೋಡು ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ. ಬನ್ನಿ, ನಿಮಗೆಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ. ಆಶಿದು ಬ್ಯಾಕ್ ನೋಡಿ, ಪಾಂಡ ಪೂ ಪಾಂಡವ ಇದು ಪಾಪ ಪಂಡು ಬೇರ This is good. But it needs two shawls. First, you can choose whatever. ಕನ್ನಡದಲ್ಲಿ ನಿಮಗೆ ಯಾವ ಕಲರ್ಸ್ ಯೂಸ್ ಮಾಡಬಹುದು. ನಾನು ರೆಡ್ ಮತ್ತೆ ಪರ್ಪಲ್ ಯಾಕಂದ್ರೆ ಅದರಲ್ಲಿ ಮ್ಯಾಚ್ ಆಗ್ತದೆ. ಇದು ಎಂತ ಮಾಡಿದ್ದು? ಬ್ಯಾಕ್ ಪ್ಯಾಕ್ ಟೆಡಿ ಬೇರ್ ಹೋಲ್ಡರ್. ಟೆಡಿ ಬೇರ್ ಹೋಲ್ಡರ್. ಓಕೆ, You can go everywhere we want with this. First, on the t-shirt. ಮಕ್ಕಳನ್ನು ಸಹ ಹಾಗೆ ಮಾಡ್ತಾರೆ. ಆಫ್ರಿಕಾದವರೆಲ್ಲ ಮಕ್ಕಳನ್ನು ಹಾಗೆ ಕಟ್ತಾರೆ. ಅಂದರೆ ಅವರು ಈ ರೀತಿ ಎಲ್ಲ ಕಟ್ಟೋದು. ಇಲ್ಲಿಂದಲೇ ಬಟ್ಟೆ ಹೀಗೆ ಬರ್ತದೆ. ಇದು ನಿಂದು ಬೇರೆ ಉಂಟು. ಅದಾದರೆ ಮಕ್ಕಳು ಭಾರ ಇದ್ದಾರಲ್ಲ, ಇದು ಮಕ್ಕಳು ನಿಂದು ಗೊಂಬೆ ಅಲ್ಲ, ಭಾರ ಇಲ್ಲ. ಚಂದ ಉಂಟು ನಿಂದು ಚಿನ್ನ. ಫಸ್ಟ್ ಟೈಮ್ ನಾನು ಈ ಪರ್ಪಲ್ ಶಾಲ್ ಅಲ್ಲಿ ಮಾಡಿದೆ, ತುಂಬಾ ಹಾರಿದೆ. ಇದು ಎಂತ ನನ್ನ ಟೆಡಿ ಬೇರ್ ಉಂಟಲ್ಲ ಹಾರಿದು ಪುನಃ ಬಂತು. ಮತ್ತೆ ಅಪ್ಪ ಬಂದು ಹೀಗೆ ಎಂತದ್ದು ಡಿಫ್ರೆಂಟ್ ಮಾಡಿದೆ. ದಿಸ್ ಇಸ್ ಟುಮಾರೋ. ಚಂದ ಇದೆ ಆಯ್ತಾ? ಆಕ್ಚುಲಿ ಅಕ್ಕ ಸಹ ಮಾಡ್ತಾ ಇದ್ದೆ. ಇದು ಚಂದ ಇದೆ. ಆಕ್ಚುಲಿ ಅಕ್ಕ ಸಹ ಮಾಡ್ತಾ ಇದ್ದೆ. ಅಕ್ಕ ಸಹ ಸಣ್ಣ, ಕ್ಯಾಮ್ರಾ ಅಕ್ಕು ಸಹ ಸಣ್ಣದಿರಾಗ ಹೇಗೆ ಮಾಡ್ತಿದ್ಲ. ಅಕ್ಕ ಇಂದ ಕ್ಯಾಮ್ರಾ ವೈ ಅಕ್ಕ ಡಸಂಟ್ ವಾಂಟ್ ಟು ಕಮ್. ಬೆಳಗ್ಗೆ ಹೇಳಿದ್ದೇನೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಅಂತೇಳಿ. ಹೇಳಿದ ನಂತರ ಮತ್ತೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನನಗೆ, ಹಾಗೆ ನಾನು ಈಗ ಮಾಡ್ತಾ ಇದ್ದೇನೆ ವಿಡಿಯೋ. ಡೋರನ ನೀನು? ಡೋರನ ಸ್ಟ್ರೈಟ್ ಮಾಡಿದ್ರೆ ಇದು ದೂರದ ಕೂದಲ್ ಸ್ಟ್ರೈಟ್ ಮಾಡಿದ್ರೆ ದೂರದ ಎಕ್ಸ್ಪ್ಲೋರ್ ಆಗುತ್ತೆ. ಹೌದು, ಕೂದಲು ಸ್ಟ್ರೈಟ್ ಆದ್ರೆ ನೀನು ಡೋರಾ. ಡೋರಾ ದ ಎಕ್ಸ್ಪ್ಲೋರರ್. ಆಕ್ಚುಲಿ ನನ್ನ ಹೇರ್ ಎಕ್ಸ್ಪ್ಲೋರಾ ಅಲ್ಲ, ಡೋರಾ ದ ಎಕ್ಸ್ಪ್ಲೋರಾ. ಡೋರಾ ದಿ ಎಕ್ಸ್ಪ್ಲೋರಾ. ಪ್ಯಾಕೆಟ್ಗೆ 60 ರೂಪಾಯಿ. ಫುಲ್ ತಗೊಳ್ಬೇಕಾ? ಹೌದು. ಎಷ್ಟದಕ್ಕೆ? ಸಣ್ಣದು ಇರ್ಬೋದು. ಮಕ್ಕಳಿಗೆ ಬೇಕಂತ ಹೇಳಿದೆ. ಇದಿಲ್ಲ ನೋಡಂತ ಅದು ಸಿಗ್ ಅಲ್ಲ ಬೇರೆ ಬೇರೆ ಸರಿಸುವ ಹಿಂಗೆ. ಹಾಂ, ಒಂದು ನಿಮಿಷ ಅಕ್ಕ ಕಟ್ಬೋದು. ಅಮ್ಮಕ್ಕ ನೋಡಿ, ಇಲ್ಲಿ ಬೀಡ್ಸ್ ಇದೆ, ಇಲ್ಲಿ ಹಗ್ಗ ಇದೆ, ಅದರಲ್ಲಿ ಈಗ ಆಶಿ ಮಣಿಯನ್ನು ಸುರಿತಾಳೆ. ಬ್ರೇಸ್ಲೆಟ್ ಕೇಳಿದಿಲ್ಲ ನೋಡಿ. ಚಿಕ್ಕ ಮಗಳು ನನ್ನ ಶಾಲಿನ ತುದಿಯಲ್ಲಿ ಮಣಿಯಾಗಿ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಅವಳು ಅದರಲ್ಲಿ ಬ್ರೇಸ್ಲೆಟ್ ಎಲ್ಲ ನನಗೆ ಮಾಡಿ ಕೊಟ್ಟಿದ್ಲು ಹಾಕಲಿಕ್ಕೆ. ಅದನ್ನು ನಾನೀಗ ನನ್ನ ಕೈಗೆ ಹಾಕಿಕೊಂಡಿದ್ದೇನೆ. ಅದನ್ನು ನೋಡಿ ಅವಳ ಅಪ್ಪನಿಗೆ ಆಯಿತು, ಅವಳಿಗೆ ಮಣಿಗಳು ಆಮೇಲೆ ಥ್ರೆಡ್ ತಂದೆಲ್ಲ ಕೊಡುವ ಅಂತೇಳಿ ನಾವು ಫ್ಯಾನ್ಸಿಗೆ ಹೋಗಿ ತಂದೆಲ್ಲ ಕೊಟ್ಟೆವು. ಈಗ ಅವಳು ಅದರಲ್ಲಿ ಕೂತ್ಕೊಂಡು ಎಲ್ಲರಿಗೆ ಮಾಲೆ ಬ್ರೇಸ್ಲೆಟ್ ಎಲ್ಲ ಮಾಡ್ತಾ ಇದ್ದಾಳೆ. ಅವಳಿಗೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತ ಕಾಣ್ತದೆ, ಆದ ಕಾರಣ ಅವಳಿಗೆ ಅದೆಲ್ಲ ತಂದು ಕೊಟ್ಟದ್ದು. ಈ ಫೋನೆಲ್ಲ ನೋಡೋದಕ್ಕಿಂತ ಈ ರೀತಿ ಡ್ರಾಯಿಂಗ್, ಈ ರೀತಿ ಕ್ರಾಫ್ಟ್ ವರ್ಕ್, ಆಮೇಲೆ ಈ ರೀತಿ ಮಾಲೆ ಬ್ರೇಸ್ಲೆಟ್ ಎಲ್ಲ ಮಾಡೋದೆಲ್ಲ ತುಂಬ ಒಳ್ಳೆಯದಲ್ಲ. ಹಾಗೆ ಅದಕ್ಕೆ ಎಲ್ಲ ತಂದು ಕೊಟ್ಟದ್ದು ನಾವು. ನನಗೆ ಮಗಳು ಮಾಡಿಕೊಟ್ಟ ಬ್ರೇಸ್ಲೆಟ್ಟಿನ ಮೇಲೆ ನನಗೆ ಅದು ಏನೋ ಒಂಥರ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿದೆ. ಯಾಕಂದರೆ ಅದು ಅವಳು ಫಸ್ಟ್ ನೂಲಲ್ಲಿ ಮಾಡಿದ್ದದು. ಅದರ ಮೇಲೆ ಅದನ್ನು ಹಾಗೆ ಇಟ್ಕೊಳ್ಬೇಕು ಅಂತ ಇದ್ದೇನೆ. ನೋಡಿ, ಅದು ನೂಲು ಕಟ್ಟಾಗೋರೆಗೆ ಅದನ್ನು ಕೈಯಲ್ಲಿ ಹಾಕ್ಕೊಂಡೇ ಇರಬೇಕು ಅಂತ. ಕೆಮ್ಮು ಸ್ಟಾರ್ಟ್ ಆಗಿದೆ ನನಗೆ. ಮಗಳ ಕೆಮ್ಮು ನನಗೆ ಹರಡಿದೆ ಅಂತ ಕಾಣ್ತದೆ. ಮಕ್ಕಳ ಕೆಮ್ಮು ಹರಡುವುದಿಲ್ಲ ಅಂತೇಳಿ ಯಾವ ಒಂದು ಭ್ರಮೆಯಲ್ಲಿ ಇರೋದು ಬೇಡ. ಮಕ್ಕಳ ಕೆಮ್ಮು ಸಹ ತಂದೆ ತಾಯಿಗೆ ಹರಡುತ್ತದೆ. ಹಾಗೆ ನನಗೆ ಈಗ ಅವಳ ಕೆಮ್ಮು ಹರಡಿದೆ. ಲೈಟಲ್ಲಿ ಕೆಮ್ಮು ಹೀಗೆ ಡ್ರೈ ಕಾಫಿನಾಗೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮದ್ದು ಈಗಲೇ ನಾನು ಮಾಡಲಿಲ್ಲ ಅಂದರೆ ಅದು ಮತ್ತೆ ಜಾಸ್ತಿ ಆಗ್ತದೆ, ಕಫ ಹಾಗೆಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಈಗಲೇ ಮದ್ದು ಮಾಡ್ತಾ ಇದ್ದೇನೆ. ನಾನು ಮಾಡೋದು ನೀರುಳ್ಳಿ
ಆಮೇಲೆ ಜೇನುತುಪ್ಪ, ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಒಳ್ಳೆ ಮೆಣಸಿನ ಹುಡಿ, ಇದು 3 ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಹಾಗೆ ಇಡೋದು. ಅದನ್ನು ಇಟ್ಟು ಆಮೇಲೆ ತಿನ್ನೋದು. ಕೂಡಲೇ ಕೆಮ್ಮು ಕಡಿಮೆ ಆಗ್ತದೆ. ಹಾಗೆ ಒಂದು 2-3 ಸಲ ಮಾಡಬೇಕು. ಹಾಗೆ ಅದು ಮಾಡಿ ಈಗ ಒಮ್ಮೆ ಮಾಡಿ ತಿಂದಿದ್ದೇನೆ. ಮತ್ತೇನಂತ ಹೇಳೋದಂದರೆ, ಹಾಗೆ ಗಣಪತಿಯನ್ನೆಲ್ಲ ನೋಡಿಕೊಂಡೆಲ್ಲ ಬಂದಿದ್ದೆವು ನಿನ್ನೆ ಎಲ್ಲ. ಹಾಗೆ ಮಕ್ಕಳಿಗೆಲ್ಲ ಈಗ ರಜೆ, 2 ದಿನ ರಜೆ ಕೊಟ್ಟಿದ್ದಾರೆ. ನಿನ್ನೆ ಚೌತಿಯಾದ ಕಾರಣ ನಿನ್ನೆ ರಜೆ, ಇವತ್ತು ಯಾವತ್ತಿನ ಸಂಡೇ ಆದ ಕಾರಣ ಯಾವತ್ತಿನ ಎಲ್ಲ ವಾರದ ರಜೆ. ಹಾಗೆ ಅವರು ರಜೆಯಲ್ಲಿದ್ದಾರೆ. ಇನ್ನು ನಾಳೆ ಸ್ಕೂಲ್, ಇನ್ನು ನಾಳೆಯಿಂದ ಮತ್ತೆ ನಮ್ಮ ಯಾವತ್ತಿನ ದಿನಚರಿ ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ ಏಳೋದು, ತಿಂಡಿ ಮಾಡೋದು, ಅವರನ್ನು ಕಳಿಸೋದು, ಮನೆ ಕೆಲಸ ಆಗಿ. ಹಾಗೆ 2 ದಿನ ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ದದ್ದು. ಈಗ ರಾತ್ರಿ ಮಲಗುವ ಟೈಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.